ಮಂಗಳೂರು ನಗರದ ವ್ಯಾಪ್ತಿಯಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅಂತಹ ಘಟನೆಗಳನ್ನು ನಿಯಂತ್ರಿಸಲು ರಾಜ್ಯದ ಕಾನೂನು ವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಆರೋಪಿಸಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಮಂಗಳೂರು ನಗರದಲ್ಲಿ ಒಂಟಿ ಮನೆಗಳಿಗೆ ರಾತ್ರಿಯ ವೇಳೆ ನುಗ್ಗಿ ದರೋಡೆ ಮಾಡುವ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಒಂಟಿ ಮನೆಗಳ ಮನೆ ಮಂದಿ ಭಯದಲ್ಲೇ ಜೀವನ ಸಾಗಿಸುವಂತಾಗಿದೆ. ಇಂತಹ ಅನೇಕ ದರೋಡೆಗಳು ನಡೆದಿವೆ. ಎಷ್ಟು ಪ್ರಕರಣಗಳು ದಾಖಲಾಗಿದೆ. ದರೋಡೆ ಗ್ಯಾಂಗ್ನ ಎಷ್ಟು ಜನರನ್ನ ಬಂಧಿಸಲಾಗಿದೆ. ಇವತ್ತು ಇಂತಹ ಘಟನೆಗಳು ನಡೆಯುತ್ತಿರುವಾಗ ಜಿಲ್ಲೆಯ ಕಾನೂನು ವ್ಯವಸ್ಥೆ ಯಾವ ಮಟ್ಟಕ್ಕೆ ಇದೆ ಎಂದು ಗೊತ್ತಾಗುತ್ತಿದೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದರು. ಇತ್ತೀಚೆಗೆ ಕರಾವಳಿ ಅದರಲ್ಲೂ ಮಂಗಳೂರು ಭಾಗದಲ್ಲಿ ರಾತ್ರಿಯಾದೊಡನೆ ಮನೆ ಮಂದಿಯನ್ನು ಬೆದರಿಸಿ ಹಲ್ಲೆ ನಡೆಸಿ ದರೋಡೆ ನಡೆಸುವ ಕಳ್ಳತನ ಮಾಡುವ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಮಧ್ಯಮ ವರ್ಗ, ಶ್ರೀಮಂತ ವರ್ಗ, ಕೆಲವು ಕಡೆಗಳಲ್ಲಿ ಒಂಟಿ ಮನೆಗಳಿರುವಂಥ ಜಾಗ, ವೃದ್ಧರಿರುವಂಥ ಜಾಗವನ್ನು ಮನೆಯನ್ನು ಗುರುತಿಸಿಕೊಂಡು ಆ ದರೋಡೆ ಗ್ಯಾಂಗಿನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಇದರಿಂದ ಸಾರ್ವಜನಿಕರು ಭೀತಿಯನ್ನು ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವೊಂದು ಕಡೆ ಬೀಗ ಹಾಕಿದ ಮನೆಗಳು ಸುರಕ್ಷಿತವಾಗಿಲ್ಲ. ಮನೆಯ ಸದಸ್ಯರು ಇರುವ ಮನೆಯೂ ಸುರಕ್ಷಿತವಾಗದೆ ಇವತ್ತು ಆಗ್ತಿರುವಂಥ ಘಟನೆಯ ಬಗ್ಗೆ ಎಲ್ಲೋ ಒಂದು ಕಡೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರು ನೆಮ್ಮದಿಯಾಗಿ ಬದುಕುವುದಾದರೂ ಹೇಗೆ ಅಂತೇಳುವಂಥದ್ದು ಎಲ್ಲೋ ಒಂದು ಕಡೆ ಇವತ್ತು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಬರ್ತಾ ಇದೆ. ಈವರೆಗೆ ಈ ರೀತಿಯ ದರೋಡೆಗಳಾಗಿವೆ. ಎಷ್ಟು ಪ್ರಕರಣಗಳು ದಾಖಲಾಗಿವೆ. ದರೋಡೆ ಗ್ಯಾಂಗಿನ ಎಷ್ಟು ಜನರನ್ನು ಬಂಧಿಸಲಾಗಿದೆ. ನಾಗರಿಕರು ಬೆವರು ಹರಿಸಿ ಸುರಿಸಿ ಕಷ್ಟಪಟ್ಟು ದುಡಿದ ಸಂಪತ್ತನ್ನು ಈ ರೀತಿಯ ಗ್ಯಾಂಗ್ಗಳು ಅದನ್ನು ದರೋಡೆ ಮಾಡಿಕೊಳ್ಳುವಂಥದ್ದು ಎಲ್ಲೋ ಒಂದು ಕಡೆ ಅದು ನಮ್ಮದಲ್ಲ ಅಂತ ಹೇಳುವಂಥ ರೀತಿಯ ಹೆದರಿಕೆಯ ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಒಂದು ಚಿಂತಾಜನಕವಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಇವತ್ತು ಲಭ್ಯವಾದ ಮಾಹಿತಿಯ ಪ್ರಕಾರ, ಮಾಧ್ಯಮದಲ್ಲಿ ಬರ್ತಾ ಇರುವಂಥದ್ದು ಪ್ರಕಾರ, ಇದು ಅಂತಾರಾಜ್ಯ ಕಳ್ಳರ ತಂಡ. ಇವರ ಬೇರೆ ಬೇರೆ ರೀತಿಯ ದರೋಡೆ ಮಾಡುವಂಥ ರೀತಿಗಳನ್ನು ಕಂಡಾಗ ಇದು ಯಾವ ಮಟ್ಟಕ್ಕೆ ಇಳಿದಿದೆ, ಯಾವ ಮಟ್ಟಕ್ಕೆ ಇವತ್ತು ಜಿಲ್ಲೆಯ ಮತ್ತು ರಾಜ್ಯದ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಇಳಿದಿದೆ ಅಂತೇಳಿ ಕಾಣಲಿಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಇಂದು ಮಂಗಳೂರಿನಲ್ಲಿ ಮುಂಜಾನೆ ಕೊಟ್ಟಾರದ ಬಳಿ ಹಿರಿಯರು ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನುಗ್ಗಿದ ಈ ಗ್ಯಾಂಗ್ ಮನೆಯವರಿಗೆ ಮಾರಕಾಯುಧ ತೋರಿಸ್ಕೊಂಡು ಬೆದರಿಸಿ ದರೋಡೆ ಮಾಡ್ತಾ ಇರುವಂಥದ್ದು. ಪಂಪಲ್ ಪರಿಸರದಲ್ಲಿ ತಮ್ಮ ಒಂದು ಅಂಗಡಿಗೆ ನುಗ್ಗಿ ದರೋಡೆ ಮಾಡಿದ್ದು. ಹೀಗೆ 10 ಪ್ರಕರಣಗಳು ಬೆಳಗಿನ ಜಾವ 2 ಗಂಟೆಯಿಂದ 1 ಗಂಟೆಯಿಂದ 4 ಗಂಟೆ ಒಳಗಡೆ ಈ ರೀತಿಯ ಘಟನೆಗಳು ಆಗ್ತಾ ಇದೆ ಅಂತ ಹೇಳೋದು ಎಲ್ಲ ಕಡೆಗಳಲ್ಲಿ ಇವತ್ತು ನಮಗೆ ಗೋಚರಿಸ್ತಾ ಇದೆ. ಹಾಗಾಗಿ ನಾನು ಇವತ್ತು ರಾಜ್ಯ ಸರ್ಕಾರ, ಈ ಸರ್ಕಾರದ ವ್ಯವಸ್ಥೆಯಲ್ಲಿ ಇವತ್ತು ಸಂಪೂರ್ಣ ಕಾನೂನು, ಆಂತರಿಕ ಭದ್ರತೆ, ಎಲ್ಲ ಸುವ್ಯವಸ್ಥೆಗಳು ಅದು ಅಸ್ತವ್ಯಸ್ತ ಆಗಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಲ ಕಡೆಗಳಲ್ಲಿ ಪೊಲೀಸ್ ಇಲಾಖೆ ರಕ್ಷಣೆಯನ್ನು ಕೊಡಬೇಕು. ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ಈ ಜನರನ್ನ ಒಂದು ಮಂಗಳೂರಿನ ಜನತೆಯನ್ನು ಮತ್ತು ಕರಾವಳಿ ಜನತೆಗೆ ರಕ್ಷಿಸಬೇಕು ಅಂತೇಳುವಂಥ ಒಂದು ಜವಾಬ್ದಾರಿಗಳನ್ನು ಇವತ್ತು ಮಾಡಬೇಕಾಗಿದೆ. ಉಸ್ತುವಾರಿ ಸಚಿವರು ಇದರ ಬಗ್ಗೆ ಏನು ಸಭೆಯನ್ನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಉಸ್ತುವಾರಿ ಸಚಿವರು ಮಂಗಳೂರಿಗೆ ಬಂದಾಗ ಇದರ ಬಗ್ಗೆ ಎಷ್ಟರ ಮಟ್ಟಿಗೆ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಸಾರ್ವಜನಿಕ ಹಿತದೃಷ್ಟಿಯಿಂದ ಇದರ ಬಗ್ಗೆ ಯಾವುದಾದ್ರೂ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಎಲ್ಲಿಂದ ಕಳ್ಳರು ಬರ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಉಸ್ತುವಾರಿ ಸಚಿವರು ಇರ್ಬೋದು, ಕಾಂಗ್ರೆಸ್ನ ನಾಯಕರು ಯಾವುದಾದ್ರೂ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತ ಮಾಡದೆ ಯಾವುದೇ ರೀತಿಯ ಕಳ್ಳರನ್ನು ಬಂಧಿಸುವುದರಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಪ್ರೇರಣಾದಾಯಕವಾದಂಥ ಶಕ್ತಿಯನ್ನು ತುಂಬುವಂಥ ಕೆಲಸ ಕಾರ್ಯಗಳು ಕೂಡ ಇವತ್ತು ಸರ್ಕಾರದ ವತಿಯಿಂದ ಇರ್ಬೋದು, ಅಥವಾ ಜಿಲ್ಲಾಡಳಿತ ವತಿಯಿಂದ ಅಥವಾ ಕಾಂಗ್ರೆಸ್ನ ನಾಯಕರು ಮಾಡದೇ ಇರುವಂಥದ್ದು ಬಹಳ ತುಂಬ ದುಃಖಕರವಾಗಿದೆ. ಈ ರೀತಿ ದರೋಡೆ ಮಾಡುವಂಥವರಿಗೆ ಯಾವುದೇ ರೀತಿಯ ಕಷ್ಟ ಇಲ್ಲದಂಥ ಪರಿಸ್ಥಿತಿ ವಾತಾವರಣ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಈ ರೀತಿಯ ಘಟನೆಗಳು ಎದ್ದು ಕಾಣ್ತಾ ಇದೆ. ಅದಕ್ಕಾಗಿ ನಾನು ಮಂಗಳೂರಿನ ಜನತೆಗೆ ಬಹಳ ಜಾಗೃತಿಯಿಂದ ಆಗಿದ್ದೀನಿ. ಮಂಗಳೂರಿನ ಜನತೆಗೆ ಯಾವುದೇ ವ್ಯಕ್ತಿ ಒಂದು ರಾತ್ರಿ ಹೊತ್ತಿನಲ್ಲಿ ಎಲ್ಲೋ ಒಂದು ಕಡೆ ನೀವು ತಿರುಗಾಡುವುದನ್ನು ಕಂಡ್ರೆ ತಕ್ಷಣ ಪೊಲೀಸ್ ಇಲಾಖೆಗೆ ತಿಳಿಸುವಂಥ ಒಂದು ಕಾರ್ಯವನ್ನು ಮಾಡಿ.
ಅದರೊಟ್ಟಿಗೆ ರಾತ್ರಿ ಎಲ್ಲ ಹೆಚ್ಚಿನ ಪ್ರಮುಖ ರಸ್ತೆಗಳಿಂದ ಹಿಡಿದು ಒಳ ಪ್ರದೇಶಕ್ಕೆ ರಾತ್ರಿ ಪೊಲೀಸ್ ಇಲಾಖೆ ಬೀಟನ್ನು ಹೆಚ್ಚಿಸಬೇಕಾದಂಥ ಅನಿವಾರ್ಯತೆ ಇದೆ. ಮತ್ತು ರಾತ್ರಿ ವೇಳೆ ತಿರುಗಾಡುತ್ತಿರುವಂಥ ಎಲ್ಲ ವಾಹನಗಳ ಅದರ ದಾಖಲೆಗಳು, ಆ ವಾಹನಗಳು ಯಾರ್ದು, ಯಾರು ಸಂಚರಿಸ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಪಡ್ಕೊಂಡು ಅವರಿಗೆ ಅದರ ದಾಖಲೆಗಳನ್ನು ಸಂಗ್ರಹಿಸುವಂಥ ರೀತಿಯಲ್ಲಿ ಆಗಬೇಕು. ಇದು ಮಾತ್ರವಲ್ಲ, ರಾತ್ರಿ ವೇಳೆಯಲ್ಲಿ ಅನುಮಾನಾಸ್ಪದವಾಗಿ ತಿರುಗಾಡುವಂಥ ವ್ಯಕ್ತಿಗಳ ಮೇಲೆ ನಿಗಾ ವಹಿಸಬೇಕು. ದರೋಡೆಗಾಗಿನ ಒಬ್ಬೊಬ್ಬರೇ ಸದಸ್ಯರು ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದನ್ನು ನೋಡಿ ಅವರನ್ನು ಹೆಡೆಮುರಿ ಕಟ್ಟುವಂಥ ರೀತಿಯಲ್ಲಿ ಮಾಹಿತಿಗಳನ್ನು ಪಡ್ಕೊಂಡು ಇವತ್ತು ನಮ್ಮ ಜಿಲ್ಲೆಯನ್ನು ರಕ್ಷಿಸಬೇಕು.